ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇವತ್ತು ನಾವು ವರ್ಕ್ಸ್ ಕಾಂಟ್ರಾಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್, ವರ್ಕ್ಸ್ ಕಾಂಟ್ರಾಕ್ಟ್ ಅಂದರೆ ಏನು ಸರ್? ವರ್ಕ್ಸ್ ಕಾಂಟ್ರಾಕ್ಟ್ ಅಂದರೆ ಸೆಕ್ಷನ್ 219 ಪ್ರಕಾರ ಕಾಂಟ್ರಾಕ್ಟ್ ಆಫ್ ಬಿಲ್ಡಿಂಗ್, ಕನ್ಸ್ಟ್ರಕ್ಷನ್, ಫ್ಯಾಬ್ರಿಕೇಷನ್, ಕಂಪ್ಲೀಷನ್, ಎರೆಕ್ಷನ್, ಇನ್ಸ್ಟಾಲೇಷನ್, fitting out, improvement, modification, repair, maintenance, renovation, alteration or commissioning of any immovable property wherein transfer of property in goods, whether as goods or in some other form also, is involved in the execution of such contract. ಸರ್, ರಸ್ತೆ ಕಾಮಗಾರಿ, ಪಬ್ಲಿಕ್ ಬಿಲ್ಡಿಂಗ್ಗಳು, ಸಾರ್ವಜನಿಕ ಕಚೇರಿಗಳು, ರೈಲ್ವೆ ಟ್ರ್ಯಾಕ್ ಮತ್ತು ಹಾಸ್ಪಿಟಲ್, ಸ್ಕೂಲ್, ವಿದ್ಯಾಸಂಸ್ಥೆಗಳ ಮೇಲೆ ಟ್ಯಾಕ್ಸ್ 18% ಇರುತ್ತಾ ಅಥವಾ 12% ಇರುತ್ತಾ? ವರ್ಕ್ಸ್ ಕಾಂಟ್ರಾಕ್ಟ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೋಬೇಕು ಅಂದರೆ ನೀವು ಕೇಳಿದ ಕ್ವಶನು ತುಂಬ ಚೆನ್ನಾಗಿದೆ. ಯಾವುದೇ ತೆರಿಗೆದಾಯಕ ವ್ಯಕ್ತಿ ಗೌರ್ಮೆಂಟ್ ಅಥಾರಿಟಿಗೆ, ಗೌರ್ಮೆಂಟ್ ಎಂಟಿಟೀಸ್ಗೆ ನಾನು ಮೊದಲೇ ಹೇಳಿದ ಕೆಲಸವನ್ನು ಮಾಡಿಕೊಟ್ರೆ 1/1/2022 18% GST ಕಟ್ಟಬೇಕಾಗತ್ತೆ. ದಿನಾಂಕ 31/12/2021 ಈ ತೆರಿಗೆಯು 12% ಇತ್ತು. ಸರ್, ಹಾಗಾದರೆ ಇತ್ತೀಚಿನ ನೋಟಿಫಿಕೇಷನ್ ದಿನಾಂಕ 18/7/2022 ಅನ್ವಯ GST ರೇಟ್ ಸರ್ಕಾರದ ಇಲಾಖೆಗಳಿಗೆ ವರ್ಕ್ಸ್ ಕಾಂಟ್ರಾಕ್ಟ್ ಮಾಡಿಕೊಟ್ರೆ ಎಷ್ಟು? ಗುಡ್ ಕ್ವಶನ್. ಸರ್ಕಾರದ ಯಾವುದೇ ಇಲಾಖೆಗೆ ಕೆಲಸ ಮಾಡಿಕೊಟ್ರು 18/7/2022 ವರ್ಕ್ಸ್ ಕಾಂಟ್ರಾಕ್ಟ್ಗೆ 18% GST ಇರುತ್ತೆ. ದಿನಾಂಕ 17/7/22 ಈ ತೆರಿಗೆಯು 12% ಇತ್ತು. ಸರ್, ವರ್ಕ್ಸ್ ಕಾಂಟ್ರಾಕ್ಟ್ ಓನ್ಲಿ ಇಮೂವಬಲ್ ಪ್ರಾಪರ್ಟಿಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಮೂವಬಲ್ ಗೂಡ್ಸ್ಗೂ ಅಪ್ಲೈ ಆಗುತ್ತಾ? ಕರೆಕ್ಟ್ ಕ್ವಶನ್. ವರ್ಕ್ಸ್ ಕಾಂಟ್ರಾಕ್ಟ್ ಅಪ್ಲೈ ಆಗೋದು ಇಮೂವಬಲ್ ಪ್ರಾಪರ್ಟಿಗೆ ಮಾತ್ರ.